ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ರು. ರಾಜಣ್ಣ ಅವರು ಮನವಿಯನ್ನ ಕೊಡ್ಲಿ, ಆ ನಂತರದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಇದನ್ನ ಒಪ್ಪಿಸ್ತೀವಿ. ಕಾರಣ ಈ ರೀತಿಯಾಗಿ ಯಾರ ಮೇಲೂ ಕೂಡ ಆಗಬಾರ್ದು, ಯಾರಿದ್ರಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ತನಿಖೆಗೆ ಒಪ್ಪಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಯಿತು. ಯತ್ನಾಳ್ ಅವರು ವಿಷಯವನ್ನ ಪ್ರಸ್ತಾಪಿಸಿದ್ರು. ಆ ನಂತರದಲ್ಲಿ ರಾಜಣ್ಣ ಅವರು ಹೌದು, ನನ್ನ ಮೇಲೆ ಪ್ರಯತ್ನ ಆಗಿದೆ, ಒಟ್ಟು 48 ಹನಿ ಟ್ರ್ಯಾಪ್ ಪ್ರಕರಣಗಳಿವೆ ಅಂತ ಕೂಡ ಹೇಳಿದ್ರು. ಮತ್ತು ಗೃಹ ಸಚಿವರಿಗೆ ಈ ಕುರಿತಾಗಿ ನಾನು ಪತ್ರವನ್ನ ಕೊಡ್ತೀನಿ, ತನಿಖೆ ಆಗ್ಲಿ ಅಂತ ಬಯಸಿದ್ರು. ಅದರಂತೆ ಮಾತನಾಡುವ ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿ ಪಕ್ಕ ಚೇಂಬರ್ ಇದ್ದಾರೆ, ಫೈನಲ್ ಸೆಕ್ರೆಟರಿ ಅಲ್ಲಿ ಒಂದು ಹೇಳಿ ಮುಗೀತಲ್ಲ, ಇಲ್ಲಿ ಯಾಕೆ ಅದನ್ನು ಹೇಳ್ಬೇಕು? ಸಂಪದಿ ಮಂಜುನಾಥ್ ಸಭಾಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ. ಅಶೋಕಣ್ಣ ಜಾಸ್ತಿ ಟೈಮ್ ತಗೊಳಲ್ಲ, ನಾನೇನು ಜಾಸ್ತಿ ಟೈಮ್ ತಗೊಳಲ್ಲ. ಇದೇ ಮೈತ್ರಿ ಎಲ್ಲಕ್ಕೂ ನೀವು ಅನೌನ್ಸ್ ಮಾಡ್ತೀರಾ, SIT ಅನೌನ್ಸ್ ಮಾಡ್ತೀರಾ, ಈ ತರದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ. ಯಾರು ಮಂತ್ರಿಗಳು ಹೇಳಿರೋದು ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು SIT ಅನ್ನ ಮಾಡಿ, ಅದರಿಂದ ನ್ಯಾಯ ಸಿಗುತ್ತೆ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಪ್ರತಿಯೊಬ್ಬರು ತಗೊಬೇಕು, ಆಡಳಿತ ಪಕ್ಷದಲ್ಲಿ ಇರೋರು ಎಲ್ಲರೂ ತಗೊಬೇಕು ಇದನ್ನ. ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ, ಏನ್ SIT ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ. ಸಂಪದಿ ಮಂಜುನಾಥ್ ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ಇಡೀ ರಾಜ್ಯಗೌಡರು ಇವೆಲ್ಲ ಬೇಗ ಬೇಗ ಮುಗಿಸ್ಬೇಕು. ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಇವತ್ತು ಬಂದು ಕೈ ಎತ್ತಿದ್ದು ಆಗುದಿಲ್ಲ. ಮಂಜು HD ಮಂಜು ಬೆಳಿಗ್ಗೆ ಸಂಜೆ ಕಾದವರಿದ್ದಾರೆ. ಕೂತ್ಕೊಳ್ಳಿ, ನಾವು ನೋಡ್ತೇನೆ. ಶ್ರೀನಿವಾಸ್ ಕೂತ್ಕೊಳ್ಳಿ, ಮಂಜುನಾಥ್ ಮಾತಾಡ್ಲಿ. ಅಂತೂ ಮುಗಿಲಿ, ಬಜೆಟ್ ಸೆಷನ್ ಮುಗಿಲಿ, 3 ದಿನ ಉಪವಾಸ ಬಜೆಟ್ ಮುಗಿಲಿ. ಹನಿ ಟ್ರ್ಯಾಪ್ ವಿಷಯವಾಗಿ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ ಪರಮೇಶ್ವರ್ ಅವರು ಯಾವ ತನಿಖೆಗೆ ಒಪ್ಪಿಸ್ತೀರಿ ಅನ್ನೋದನ್ನು ಹೇಳಿ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ.